ಅಲ್ಲ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಹೂವನ್ನ ಕಟ್ಟುವಂತ ವಿಧಾನ ಯಾವ ರೀತಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಲ್ಲೆ ಹೂವು ಸ್ನೇಹಿತರೆ ನಮ್ಮ ಗಿಡದಲ್ಲೇ ಬಿಡ್ತಾ ಇರುವಂತದ್ದು. ನೋಡಿ, ಈ ರೀತಿಯಾಗಿ ಎರಡೆರಡು ಹೂಗಳನ್ನ ಜೋಡಿಸ್ಕೊಂಡು ಒಂದು ಈ ರೀತಿಯಾಗಿ ದಾರ ಹಾಕೊಂಡು ನಂತರ ಈ ರೀತಿಯಾಗಿ ಒಂದು ನಾಟ್ ಹಾಕೊಳ್ಬೇಕು. ಮೊದಲಿಗೆ 2 ಸಲ ಹಾಕೊಂಡಿದ್ದೀನಿ, ಫಸ್ಟ್ನೇ ಸಲ ಹೂವಲ್ಲ. ಹಾಗಾಗಿ ಅದು ಮತ್ತೆ ಬಿಚ್ಕೊಂಡೆಲ್ಲ ಬೀಳ್ಬಾರ್ದಲ್ಲ. ಹಾಗಾಗಿ ಈ ರೀತಿಯಾಗಿ ಎರಡೆರಡೆ ಹೂವನ್ನ ಜೋಡಿಸ್ಕೊಂಡು ಕಟ್ತಾ ಹೋಗ್ಬೇಕು ಸ್ನೇಹಿತರೆ. ನೋಡಿ, ಇದ್ರಲ್ಲೂ ತುಂಬಾ ವಿಧಾನದಲ್ಲಿ ಕಟ್ತಾರೆ ಸ್ನೇಹಿತರೆ. ಈಗೇನೆ ಕಟ್ಬೇಕಂತಲ್ಲ, ಇವಾಗೆಲ್ಲ ಇನ್ನ ಸರಳವಾಗಿ ಬಂದ್ಬಿಟ್ಟು ಬೇರೆ ಬೇರೆ ವಿಧಾನದಲ್ಲಿ ಕಟ್ತಾರೆ. ಆದ್ರೆ ಈ ರೀತಿಯಾಗಿ ಕಟ್ಟುವಂತದ್ದು ತುಂಬಾನೇ ಸುಲಭವಾಗಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ, ಎಷ್ಟು ಚಂದ ಬರ್ತಾ ಇರುತ್ತೆ. ಹಾಗೆ ಒಂದೊಂದೊಂದು ಪೋಣಿಸ್ಕೊಳ್ತಾ ಹೋಗ್ತಾ ಇದ್ರೆ ಎಷ್ಟು ಸುಂದರವಾಗಿರುವಂತ ಹೂವಿನ ಮಾಲೆ ಆಗುತ್ತಲ್ಲ ಸ್ನೇಹಿತರೆ. ಹಾಗೇನೆ ಸ್ವಲ್ಪ ನಾವು ಹೂವೆಲ್ಲ ಬಿಡಿಸುವಂತದ್ದು ತಡ ಆಗ್ಬಿಡ್ತು, ಹಾಗಾಗಿ ಅರಳ್ತಾ ಇದೆ ಸ್ನೇಹಿತರೆ. ನೋಡಿ, ಒಂದ್ 5 ಗಂಟೆ ಮೇಲ್ಪಟ್ಟು ಅಂದ್ಬಿಟ್ರೆ ಹೂವು ಅರಳ್ತಾ ಇರುತ್ತೆ ಗಿಡದಲ್ಲಿನೆ ಸ್ನೇಹಿತರೆ. ಅಷ್ಟ್ರೊಳಗಡೆ ನಾವು ತೆಕ್ಕೊಂಡಿರ್ಬೇಕು. ನಾವು ಸ್ವಲ್ಪ ತೆಕ್ಕೊಳ್ಳುವಂಥದ್ದು ಲೇಟ್ ಆಯ್ತಲ್ಲ, ಹಾಗಾಗಿ ಸ್ನೇಹಿತರೆ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಇದ್ರಲ್ಲೇ ಇನ್ನೂ ಹುಲ್ಲನ್ನೆಲ್ಲ ಉಪಯೋಗಿಸಿ ಕಟ್ಟಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಬಿಡದೆ ಹಾಗೆ ಕೈಯಲ್ಲೇ ಇಟ್ಕೊಳ್ಬೇಕು. ಹೆಚ್ಚಿಗೆ ಹೂವು ಆದ್ಮೇಲೆ ಖಂಡಿತ ಕೆಳಗಡೆ ಬಿಡ್ಲೇಬೇಕು, ಪೂರ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ನಂತರ ಇಲ್ಲಿ ಕನಕಾಂಬರ ಹೂಗಳನ್ನು ಸ್ನೇಹಿತರೆ ಇಡ್ತಾ ಇದ್ದೀನಿ. ಎರಡೆರಡು ಇಟ್ಬಿಟ್ಟು ಕಟ್ಟೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮೊದ್ಲು ಬಂದ್ಬಿಟ್ಟು ಪೇಪರ್ ಹೂ ಅಂತ ಬರುತ್ತಲ್ಲ, ಆ ತರದ್ದು ಇಡ್ತಾ ಇದ್ವಿ. ಇಟ್ಟು ಕಟ್ಟಿದಾಗ ತುಂಬಾನೇ ಸುಂದರವಾಗಿ ಕಾಣುತ್ತೆ ಸ್ನೇಹಿತರೆ. ಆದ್ರೆ ಇವಾಗ ಸದ್ಯಕ್ಕೆ ಕನಕಾಂಬರ, ಇದನ್ನು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಮಾರಾಟಕ್ಕೆಲ್ಲ ಇಡೋ ಟೈಮಿಗೆ ಅಂತ ಅದನ್ನೇ ಹೆಚ್ಚಿಗೆ ಇಡ್ತಾ ಇದೆ. ಏನಕ್ಕಂದ್ರೆ ಅದು ಬಾಡೋದಿಲ್ಲ, ಒಂದು ಚೆನ್ನಾಗಿರುತ್ತೆ ಹೂ ಬಂದ್ಬಿಟ್ಟು. ಹಾಗಾಗಿ ಮಲ್ಲೆ ಹೂ ಬಾಡಿದ್ರು ಆ ಹೂ ತುಂಬಾ ಚೆನ್ನಾಗಿರೋದು, ಅದಕ್ಕೋಸ್ಕರ. ನಂತರ ನೋಡಿ, ಈ ರೀತಿಯಾಗಿ ಸ್ವಲ್ಪ ದೂರ ಮಲ್ಲೆ ಹೂ ಕಟ್ಟಿದ್ಮೇಲೆ ನಂತರ ಕನಕಾಂಬರ ಮಧ್ಯದಲ್ಲಿ ಒಂದೊಂದು ಕನಕಾಂಬರ ಹೂವನ್ನ ಇಟ್ಟು ಈ ರೀತಿಯಾಗಿ ಪೋಣಿಸ್ಕೊಳ್ತಾ ಬಂದ್ರೆ ಕಟ್ಕೊಳ್ತಾ ಎಷ್ಟು ಚಂದ ಆಗಿರುವಂತ ಒಂದು ಸುಂದರವಾಗಿರುವಂತ ಒಂದು ಹೂವಿನ ಮಾಲೆ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ, ಪ್ರತಿದಿನ ನನಗಂತೂ ಇಲ್ಲಿ ಬಂದಾಗಿಂದ ಇದು ಪ್ರತಿದಿನದ ಕೆಲಸ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಕೊಡುತ್ತೆ. ನೋಡಿ ಸ್ನೇಹಿತರೆ, ನೋಡ್ತಾ ನೋಡ್ತಾ ಹಾಗೇನೆ ಹೂವಿನ ಮಾಲೆ ರೆಡಿ ಆಯ್ತು. ಈ ರೀತಿಯಾಗಿ ಕಟ್ಟದಾಗ ತುಂಬಾನೇ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ. ಊರಲ್ಲೆಲ್ಲ, ನಮ್ಮ ಊರಲ್ಲಿ ಹೂವು ಕಟ್ಟೋದನ್ನ ನೋಡೇ ಇರ್ತೀರ ಸ್ನೇಹಿತರೆ. ಆದ್ರೂ ಒಂದೇನ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸ್ನೇಹಿತರೆ, ನೋಡಿ, ಈ ಹೂಗಳನ್ನ ನೋಡ್ತಾ ಇದ್ರೆ ಎಷ್ಟು ಕಣ್ಣಿಗೀತ ಅನ್ಸುತ್ತೆ ಅಂದ್ರೆ ತುಂಬಾನೇ ಖುಷಿ ಕೊಡುತ್ತೆ. ಹಾಗೇನೆ ಹೂ ತೆಕ್ಕೊಳ್ತಾ ಇದ್ನಲ್ಲ, ಇದು ಇನ್ನೊಂದೇನದು ಸ್ನೇಹಿತರೆ. ಹಾಗೇನೆ ಅದು ಶಂಖ ಪುಷ್ಪ ಎಲ್ಲ ಅರಳಿತ್ತಲ್ಲ, ಹಾಗಾಗಿ ಅದೊಂದ್ ಸ್ವಲ್ಪ ತೆಕ್ಕೊಂಡಿದ್ದೆ. ಹಾಗೆ ಎಷ್ಟು ಚಂದ ಕಾಣಿಸ್ತಾ ಇದೆ. ಹಾಗೇನೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಂದು ಮನೆಯಲ್ಲೂ ಸ್ನೇಹಿತರೆ ಒಂದು ಹೂವಿನ ಗಿಡಗಳು ಇರ್ಬೇಕು ಸ್ನೇಹಿತರೆ. ಇದ್ದಾಗ ಅದು ನಮಗೆ ಎಷ್ಟೋ ಖುಷಿ ಸಂತೋಷವನ್ನ ಕೊಡುತ್ತೆ ಸ್ನೇಹಿತರೆ. ನನ್ನ ಇದ್ರ ಪ್ರಕಾರ ಹೇಳಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ. ಹಸಿರನ್ನ ಯಾವಾಗ್ಲೂ ನೋಡ್ತಾ ಇರ್ಬೇಕು ಸ್ನೇಹಿತರೆ. ನೋಡೋದ್ರಿಂದ ನಮ್ಮ ದೇಹಕ್ಕೂ ತಂಪು, ಮನಸ್ಸಿಗೂ ತಂಪು, ಕಣ್ಣಿಗೂ ತಂಪು ಅನ್ನೋ ರೀತಿಯಾಗಿ ತುಂಬಾನೇ ಖುಷಿ ಕೊಡುತ್ತೆ. ಇವಾಗಿನ ಏನಂದ್ರೆ ಗಡಿಬಿಡಿಯ ಜಂಜಾಟದ ಬದುಕಿನ ಇದ್ರಲ್ಲಿ ಸ್ನೇಹಿತರೆ, ನಿಜವಾಗ್ಲೂ ಎಲ್ರಿಗೂ ಕೆಲ್ಸ ಹೋಗು, ಬಾ, ತಿನ್ನು, ಮಾಡು, ಅಡಿಗೆ ಮಾಡೋ, ಹೋಗು, ಮತ್ತೆ ಇದೇ ಒಂದು ಜಂಜಾಟ. ಈ ಮಧ್ಯದಲ್ಲಿ ಸ್ವಲ್ಪನಾದ್ರೂ ನಾವು ಈ ತರ ಒಂದು ಹವ್ಯಾಸಗಳನ್ನ ರೂಢಿಸ್ಕೊಂಡಾಗ ತುಂಬಾನೇ ಖುಷಿ ಅನ್ಸುತ್ತೆ, ಮನ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತೆ. ಒಂದು ಪುಟ್ಟದಾದ ಹೂವಿನ ಗಿಡ ಆದ್ರೂ ಖಂಡಿತವಾಗ್ಲೂ ಬೆಳೆಸ್ಕೊಳ್ಳಿ, ತುಂಬಾನೇ ಒಳ್ಳೇದು ಸ್ನೇಹಿತರೆ. ಹಸಿರೇ ಉಸಿರು ಅನ್ನೋ ಹಾಗೆ ಹಸಿರು ಇರ್ಬೇಕು. ಇವಾಗಿನ ಇದ್ರಲ್ಲೆಲ್ಲ ಒಂದು ಮನೆಗಳು ಮನೆ ಮೇಲೆ ಮನೆ ಕಟ್ಕೊಳ್ತಾ ಎಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿನೇ ಸ್ನೇಹಿತರೆ. ಆದ್ರೂ ಸಿಟಿಯಲ್ಲಿ ಗಿಡಗಳನ್ನ ಬೆಳೆಸೋದು ತುಂಬಾನೇ ಕಷ್ಟ. ಕೆಲವೊಂದ್ಸಲ ಓನರ್ಗಳದ್ದು ತುಂಬಾನೇ ಕಿರಿಕಿರಿ, ಹಾಗೆ ಹೀಗೆ ಅಂತ ಹೇಳಿ ಕೆಲವೊಂದ್ಸಲ ಜಾಗ ಇದ್ರೂ ಬೆಳೆಸೋದಿಕ್ಕಾಗಿರೋದಿಲ್ಲ, ಈ ರೀತಿ ಆಗಿರುತ್ತೆ. ಆದ್ರೆ ಹಳ್ಳಿ ವಾತಾವರಣದಲ್ಲಿ ಬಂದ್ಬಿಟ್ಟು ಆಗಲ್ಲ ಸ್ನೇಹಿತರೆ. ಪ್ರತಿಯೊಬ್ರು ಮನೆ ಮುಂದೆನು
ಗಿಡಗಳನ್ನ ಬೆಳೆಸ್ತಾ ಇದಾರೆ. ಇವಾಗಂತೂ ನಮ್ಮೂರಲ್ಲಿ ಮುಂಚೆ ಎಲ್ಲೋ ಅಲ್ಲೂ ಇಲ್ಲೊಂದ್ ಮನೆ ಹತ್ರ ಇರ್ತಾ ಇತ್ತು, ಆದ್ರೆ ಇವಾಗ ಆಗಲ್ಲ. ಎಲ್ಲರೂ ಮನೆ ಹತ್ರನೂ ಒಂದೊಂದು ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ. ಎಷ್ಟು ಗಿಡಗಳನ್ನ ಹಾಕೊಂಡಿದ್ರೆ ಗೊತ್ತಾ ಸ್ನೇಹಿತರೆ, ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಿಮ್ಗೂ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ಒಂದೊಂದು ಗಿಡಗಳನ್ನ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ನಿಸುತ್ತೆ ನಮಗೆ. ನೆಕ್ಸ್ಟ್ ಡೇ ಹೂವು ತಗೊಂಡ್ ಬಂದಿದ್ನಲ್ಲ, ಅವುಗಳನ್ನು ಕಟ್ತಾ ಇದೀನಿ ನೋಡಿ. ಕನಕಾಂಬ್ರದಲ್ಲಿ ಬಂದ್ಬಿಟ್ಟು ಇದು ಬೇರೆ ಇನ್ನೊಂದು ಕನಕಾಂಬ್ರ, ತೆಳುವಾಗಿರುತ್ತೆ, ಆದ್ರೆ ಕಲರ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಇದೆ ಆ ಕಲರ್ ಗಿಡಗಳು, ಆದ್ರೆ ಇವಾಗ ನಮ್ಮನೆ ಹತ್ರ ತುಂಬಾ ಇರ್ತಿತ್ತು ಮುಂಚೆ. ಇವಾಗ ಅಮ್ಮನ್ಗೆ ಹುಷಾರಿಲ್ದೇ ಇರೋ ಕಾರಣದಿಂದ ಸ್ವಲ್ಪ ಗಿಡಗಳನ್ನ ಬೆಳೆಸೋದು ಕಡಿಮೆ ಆಗಿದೆ. ಆದ್ರೂ ತುಂಬಾ ಇದೇನ್ ಬೆಳೆಸೋದೇ ಬೇಡ ಸ್ನೇಹಿತರೆ. ಒಂದ್ ಬೀಜ ಸಿಡದಿತ್ತಂದ್ರೆ ಒಂದ್ ಗಿಡ ಇದ್ರೆ ತನ್ನಿಂದ ತಾನೇ ಬರುತ್ತೆ. ಹಾಗೇನೆ ಮಲ್ಲೆ ಹೂ ನೋಡಿ, ಕೆಳಗಡೆ ಹಾಕೊಂಡ್ರೆ ಬೇಗ ಬೇಗ ಕೈಲಿ ತಗೊಳೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ಹಾಕೊಂಡಿದೀನಿ. ಪ್ಲೇಟಲ್ಲಿ ಇತ್ತಂದ್ರೆ ಒಂದೊಂದೇ ಹೂಗಳನ್ನ ತಗೊಂಡ್ ಪೋಣಿಸುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ನೆಲದ ಮೇಲೆ ಹಾಕೊಂಡ್ಬಿಟ್ವಿ ಅಂದ್ರೆ ಬೇಗ ಬೇಗ ಹಾಕೊಳ್ಬೋದು ಸ್ನೇಹಿತರೆ, ಚಂದ ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ತಾ ಇದ್ದೀನಿ. ನಿಧಾನಕ್ಕೆ ಆಗ್ಲಿ ಕಟ್ಟುವಂಥದನ್ನ ಕಲಿಬೇಕು ಸ್ನೇಹಿತರೆ. ಇವಾಗಂತೂ ಸ್ವಲ್ಪ ಏನ್ ಮಾಡ್ತಾರೆ ಗೊತ್ತಿಲ್ಲದೆ ಇರೋರು ಸೂಜಿ ದಾರ ತಗೊಂಡು ಪೋಣಿಸ್ತಾ ಇರ್ತಾರೆ. ಈ ರೀತಿ ಮಾಡುವಂತ ತುಂಬಾನೇ ಚಂದ ಇರುತ್ತೆ. ನಮಗೆ ಮುಡ್ಕೊಳಕ್ ಬೇಕಂದ್ರೂ ನಾವು ಕಲ್ತ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಗೂ ನಿಧಾನಕ್ಕೆ ಕಲ್ತ್ಕೊಳ್ಳಿ, ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಕಲ್ತ್ಕೊಳ್ಳಿ ಸ್ನೇಹಿತರೆ, ತುಂಬಾನೇ ಚಂದ ಇರುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ದ ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.